ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಕೂಡ ಮೆಣಸು ಕೊಯ್ದು ಮುಗ್ದಾಯಿತು. ಆ್ಯಂಡ್ ಲಾಸ್ಟ್ ಒಂದು ತೋಟ ಇದೆ ಅಂತ ಕೂಡ ರೀಸೆಂಟ್ ವೀಡಿಯೋದಲ್ಲಿ ಹೇಳಿದ್ದೆ. ಹಂಗಾಗಿ ಇವತ್ತು ಆ ಲಾಸ್ಟ್ನೇ ತೋಟ ಕೊಯ್ಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲ ತೋಟದಲ್ಲಿ ಕೂಡ ಫಸಲು ಚೆನ್ನಾಗಿತ್ತು. ಈ ತೋಟದಲ್ಲಿ ಯಾವ ಥರ ಇದೆ ಅಂದರೆ ಒಂಥರ ಡಿಫ್ರೆಂಟ್ ಆಗಿದೆ. ಹೆಂಗಿದೆ ಏನು ಅಂತ ಕೂಡ ಕಂಪ್ಲೀಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದೆಲ್ಲ ಗೊತ್ತಾಗಬೇಕು ಅಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಬೇಕು. ಮತ್ತು ಈಗ ಒಂಥರ ಮೆಣಸುಗಳು ಚೆನ್ನಾಗಿ ಬಂದು ಚೆನ್ನಾಗಿ ಫಸಲು ಬಿಡೋಗೆ ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಥರ ಬೆಳಿಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಈ ಥರ ಖರಾಬ್ ಆಗಿರೋ ತೋಟ ಮತ್ತು ಇದರಲ್ಲಿ ಏನು ಮಾಡಿದ್ರೆ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಈ ಥರ ಕೆಟ್ಟದಾಗ ಆಗೋಕ್ಕೆ ಕಾರಣ ಏನು ಅನ್ನೋದು ಕೂಡ ಪ್ರತಿಯೊಂದು ಕೂಡ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವೀಡಿಯೋನ ಎಂಡ್ ತನಕ ನೋಡಿ. ಸೊ ಹಂಗಾಗಿ ಇವತ್ತು ಎಲ್ಲ ಜನಗಳನ್ನ ಕರ್ಕೊಂಡು ಸೀದಾ ತೋಟದ ಕಡೆಗೆ ಹೊರಟಿದ್ದೀನಿ. ಅಂದರೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ಅಂತೂ ಇಂತೂ ಕೊನೆಗೂ ತೋಟಕ್ಕೆ ಬಂದ್ವಿ. ತೋಟಕ್ಕೆ ಬರೋತ್ತಿಗೆ ಗೊತ್ತಲ್ಲ, ಟೈಮು ಹೆಂಗಿದ್ರೆ 9:30 ಆಗೋಗ್ಬಿಟ್ಟಿತ್ತು. ಈಗ ಟೈಮ್ ಆದರೂ ಆಗುತ್ತೆ, ಪರವಾಗಿಲ್ಲ. ಇವತ್ತು ಇನ್ನೇನು ಲಾಸ್ಟ್ ಅಲ್ಲ, ಲಾಸ್ಟ್ ತೋಟ ಅಲ್ವಾ ಕೊಯ್ತಾ ಇರೋದು, ಇನ್ನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜನಗಳ ಕೈಲಿ ಏನೂ ಕೂಡ ಮಾತಾಡೋಕ್ಕಾಗೋದಿಲ್ಲ. ಯಾಕಂದರೆ ಮಾತಾಡಿದ್ರೆ ಇನ್ನೂ ಮತ್ತೆ ಮುಗಿಯೋ ಟೈಮು, ಮತ್ತು ನಾಳೆಗೆ ಬಂದರೂ ಇಲ್ಲ ಅಂದ್ರಿಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರನ್ನ ಕರ್ಕೊಬಂದು ಕುಯ್ಸೋಕ್ಕೆ ಶುರು ಮಾಡಿದ್ದೀವಿ. ನೀವು ನೋಡ್ಬೋದು, ಈಗ ಆಲ್ರೆಡಿ ಎಲ್ಲ ಕೂಡ ಮರ ಹತ್ಬಿಟ್ಟು ಕುಯ್ಯೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಕಡೆಯೂ ಕೂಡ ಕುಯ್ತಾ ಇದ್ದಾರೆ. ಒಟ್ಟು ನಾವೊಂದು 6-7 ಜನ ಇದ್ದಾರೆ. ಯಾಕಂದರೆ ಅಷ್ಟೇ ಜನ ಸಾಕು. ಸಿಕ್ಕಾಪಟ್ಟೆ ಜನ ಆದರೆ ಒಂದೇ ಸತಿ ಕೊಯ್ಯೋಕ್ಕೂ ಕೂಡ ಆಗೋದಿಲ್ಲ ಮತ್ತು ಆಯ್ಸೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಈಗ ನಾವು ತೀರಾ ಜಾಸ್ತಿ ದೊಡ್ಡ ತೋಟ ಎಲ್ಲ ಮಾಡಿಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಜನನ ಇಟ್ಕೊಂಡು ಕುಯ್ಸ್ಕೊತಾ ಇದ್ದೀವಿ. ನೀವು ನೋಡ್ಬೋದು, ನಾವು ಹೆಚ್ಚು ಕಡಿಮೆ 3-4 ತೋಟ ಇದ್ವು. ಎಲ್ಲ ಕಡೆಯೂ ಕೂಡ ಕುಯ್ದ್ವಿ. ಅದರಲ್ಲಿ ನಮ್ಮ ತೋಟದಲ್ಲೂ ಕೂಡ ಕುಯ್ಕೊಂಡ್ವಿ. ಎಲ್ಲ ಕಡೆಯೂ ನೀವು ವೀಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಆಲ್ರೆಡಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದೀರಾ ಅನ್ಕೋತೀನಿ ವೀಡಿಯೋ ನೋಡ್ತಿರೋರು. ಯಾಕಂದರೆ ಎಲ್ಲ ಕಡೆಯೂ ಕೂಡ ಎಷ್ಟು ಚೆನ್ನಾಗಿತ್ತು, ಕಾಫಿ ಗಿಡಗಳಾಗಲಿ ಫಸಲಾಗಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಈ ಕುಯ್ತಿರೋ ತೋಟನ ನೀವು ಒಂದ್ಸತಿ ಅಬ್ಸರ್ವ್ ಮಾಡ್ಬೋದು ವೀಡಿಯೋದಲ್ಲಿ ನೋಡಿ. ಒಂದು ಚೂರು ಬಿಸಿಲು ಬೀಳ್ತಾ ಇಲ್ಲ. ಯಾಕಂದರೆ ಈ ಥರ ಬಿಸಿಲು ಮರಗಸಿನೇ ಮಾಡಿಸಿಲ್ಲ ಅವರು. ಹಂಗಾಗಿ ಮತ್ತು ಹೋದ ವರ್ಷ ಬಂದಿದ್ದ ಮಳೆಗೂ ಕೂಡ ಈ ಥರ ಸರಿಯಾಗಿ ಮರ ಎಲ್ಲ ಬಿಟ್ಟಿರೋದ್ರಿಂದ ಮರಗಸಿ ಮಾಡಿಸ್ದಲೆ, ಬಿಸಿಲು ಕೂಡ ಬೀಳ್ದಲೆ, ಗರಿಗಳು ಕೂಡ ಬಂದಿಲ್ಲ. ಮೇನಾಗಿ ಫಾಲ್ಟ್ ಏನಪ್ಪ ಅಂದರೆ, ಈಗ ಒಂದು ಮಳೆ ಬಿದ್ದಾದಮೇಲೆ ಗರಿಗಳು ಚಿಗುರುತ್ತಲ್ಲ, ಚಿಗುರು ಬೇಕಂದರೆ ಚೆನ್ನಾಗಿ ಬಿಸಿಲು ಬರಬೇಕು. ಆ ಬಿಸಿಲು ಬೀಳಲಿಲ್ಲ ಅಂದರೆ ಗರಿಗಳು ಬರೋದಿಲ್ಲ. ಇದೇ ಒಂದು ಪ್ರಾಬ್ಲಮ್ಮು. ಮೆಣಸು ಈಗ ಫಸಲು ಕೂಡ ಕಮ್ಮಿ ಬಿಡೋಕ್ಕೆ ಇದೇ ಒಂದು ಪ್ರಾಬ್ಲಮ್ಮು. ಮತ್ತು ಮೆಣಸಿನ ಬೀಳು ಉಳಿಸ್ಕೋಬೇಕು ಅಂದರೆ ಏನಾದ್ರು ಕಾಯಿಲೆ ಬಂದಿದ್ರೆ ಅದಕ್ಕೆ ಮೈಲ್ತು ಸುಣ್ಣ ಹೊಡಿಬೇಕು, ಶಿವಸಿನಿ ಉಯ್ಬೇಕು, ಆಮೇಲೆ ಬೋಸ್ಟಿನ್ ಹೊಡಿಸ್ಬೇಕು. ಈ ಥರ ಹಲವಾರು ಥರ ಔಷಧಿಗಳು, ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್ ಎಲ್ಲ ಇರ್ತವೆ. ಅವನ್ನೆಲ್ಲ ಕ್ಲೀನಾಗಿ ಕೊಡಬೇಕು. ಅವಾಗ ಕೂಡ ಒಳ್ಳೆ ಫಸಲು ಕೂಡ ಬಿಡುತ್ತೆ, ಒಳ್ಳೆ ಬೀಳು ಕೂಡ ಚೆನ್ನಾಗಿ ಆಗುತ್ತೆ. ನಮ್ಮ ತೋಟಗಳಲ್ಲೆಲ್ಲ ಇತ್ತಲ್ಲ ಆ ಥರ ಕೂಡ ಆಗುತ್ತೆ. ಮತ್ತು ರೀಸೆಂಟ್ ವೀಡಿಯೋದಲ್ಲೂ ತೋರಿಸ್ತೀನಿ ನಿಮಗೆ. ಒಂದೊಂದು ಗರಿ ಅರ್ಧ ಅಡಿನ 3/4 ಅಡಿ ಉದ್ದ ಇದ್ದು, ಕಾಳು ಕೂಡ ಎಷ್ಟು ದಪ್ಪ ಇದ್ದು, ಆ ಥರ ಎಲ್ಲದು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ನೀಟಾಗಿ ಕೆಲಸನ ಮಾಡಿಸ್ಬೇಕು. ನೋಡಿ ನಮ್ದೆಲ್ಲ ತೋಟ ಇದು ನಾವು ಬೇರೆಯವ್ರದ್ದು ಮಾಡ್ಕೊಂಡಿರೋ ಕಾರಣದಿಂದ ಅವೇನು ಮೇಂಟೈನ್ ಮಾಡ್ತಿಲ್ಲ. ಯಾಕಂದರೆ ನಾವು ಪ್ರತಿ ವರ್ಷ ಮಾಡ್ತಿರೋದ್ರಿಂದ ಈ ವರ್ಷನೂ ಬಿಡೋಕೆ ಹೋಗಲಿಲ್ಲ. ಈಗ ಯಾಕಂದರೆ ಈ ವರ್ಷ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ ಮುಂದಿನ ವರ್ಷ ಚೆನ್ನಾಗಿ ಏನಾದ್ರು ಬಿಡ್ತು ಅಂದರೆ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಹಾಗಾಗಿ ನಾವೇ ಮಾಡಿದ್ದೀವಿ ಮತ್ತು ಕೂಡ ಮೆಣಸು ಕುಯ್ಸ್ಕೊತಿದ್ವಿ. ಹಂಗಾಗಿ ಅವ್ರಿಗೂ ಕೂಡ ಹೇಳಿದ್ವಿ, ಹೋದ ವರ್ಷನೇ ಮರಗಾಸ ಎಲ್ಲ ಮಾಡಿಸಿ ಎಲ್ಲ ನೀಟಾಗಿ ಮಾಡಿ ಚೆನ್ನಾಗಿ ಬಿಡುತ್ತೆ ಅಂತ. ಅವ್ರು ಯಾವುದೂ ಕೂಡ ಮಾಡಿಲ್ಲ. ನೀವು ನೋಡ್ಬೋದು, ಕಾಫಿ ಗಿಡಗಳಲ್ಲಾಗಲಿ ಕಸಿನೂ ತೆಗ್ದಿಲ್ಲ, ಚಿಗುರೂ ತೆಗ್ದಿಲ್ಲ, ಏನೂ ಇಲ್ಲ. ಎಲ್ಲ ಕೂಡ ಸಿಲ್ವರ್ ಸೊಪ್ಪು, ತರಗು, ಆಮೇಲೆ ಬಲೆ, ಜೇಡದ ಬಲೆ ಎಲ್ಲದೂ ಕೂಡ ಕಟ್ಕೊಂಡಿದೆ. ತೋಟ ಅಂತೂ ಫುಲ್ ಖರಾಬಾಗಿ ಮಾಡ್ಕೊಟ್ಟಿದ್ದಾರೆ. ಮೆಣಸಿನ ಬೀಳುಗಳು ಮಾತ್ರ ಚೆನ್ನಾಗಿದೆ. ಇಲ್ಲಿ ಯಾವುದೇ ಥರ ಕಾಯಿಲೆ ಬಂದಿಲ್ಲ, ಏನೂ ಆಗಿಲ್ಲ. ಒಂದು ಬೀಳು ಕೂಡ ಸತ್ತೋಗಿಲ್ಲ, ಒಂದೇನು ಬೀಳು ಕೂಡ ಮಂಕಾಗಿಲ್ಲ. ಈ ಮೆಣಸಿನ ಬೀಳು ಈ ಥರ ಇದ್ದರೆ ಈ ವರ್ಷ ಎಲ್ಲ ಮುಂದಿನ ವರ್ಷ ಫಸಲು ಬಿಡುತ್ತೆ ಅನ್ಬೋದು. ಅದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಬಿಡುತ್ತೆ. ಈ ಥರ ಹಾಳು ಬಿಟ್ಟರೆ ಅದು ಕೂಡ ಬಿಡೋದಿಲ್ಲ. ಹಂಗಾಗಿ ನಾವು ಕೂಡ ಕುಯ್ತಾನೆ ಇದ್ವಿ. ಏನಿಲ್ಲ ಅಂದರೆ ಇದೊಂದು 2 ಎಕರೆ ಇದೆ ಬೌಂಡ್ರಿ. 2 ಎಕರೆನ ನಾವು ಈಗ ನಿನ್ನೆ ಒಂದು ದಿವಸಕ್ಕೆ ಆಲ್ರೆಡಿ 1.25 ಎಕರೆ ಅಷ್ಟೇನೋ ಕುಯ್ದೆ ಆಗೋಗಿದೆ, ಮುಗ್ದೇ ಹೋಗೋಕ್ಕಾಗಿದೆ. ಇನ್ನೊಂದು 3/4 ಎಕರೆ ಇದೆ. ಇವತ್ತು ಕುಯ್ತಾ ಇದ್ವಿ. ಇವತ್ತೇನೆಂದರೆ ಮಧ್ಯಾಹ್ನದೊತ್ತಿಗೆ ಮುಗಿಯೋ ಥರ ಕಾಣ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಬೀಳುಗಳಲ್ಲೆಲ್ಲ ಕೂಡ ತೋರಿಸ್ತೆ. ಏನಿಲ್ಲ ಅಂದರೆ ಒಂದೊಂದು ಬೀಳಲ್ಲಿ 2-3 ಗರಿ, ಒಂದು 5 ಗರಿ ಇಷ್ಟು ಸಿಕ್ಕಿದ್ರೆ ಹೆಚ್ಚು. ಈ ಥರ ಫುಲ್ ಹಾಳು ಮಾಡ್ಕೊಬಿಟ್ಟಿದ್ದಾರೆ ನೋಡಿ. ಮೆಣಸಿನ ಬೀಳುಗಳು ಚೆನ್ನಾಗಿದೆ, ಮೇಂಟೈನ್ ಚೆನ್ನಾಗಿ ಮಾಡ್ತಾಯಿಲ್ಲ ಇವರು. ಈ ಥರ ಆಗಿದೆ. ನಾವು ಮೇಂಟೈನ್ ಎಲ್ಲ ಚೆನ್ನಾಗಿ ಮಾಡ್ತೀವಿ, ನಮ್ಮದೆಲ್ಲ ಮೆಣಸಿನ ಬೀಳುಗಳೇ ಉಳಿಯೋದಿಲ್ಲ. ಆ ಥರ ಆಗಿದೆ. ತೋಟ ಬಂದು 2 ಎಕರೆ ಇದೆ ಅಂತ ಹೇಳಿದ್ದೆ ಆವಾಗಲೇ ಸ್ಟಾರ್ಟಿಂಗಲ್ಲೇ. ಈ 2 ಎಕರೆನ ನಾವು ಬರೀ 1.5-2 ದಿವಸದೊಳಗೆ ಕುಯ್ದು ಕಂಪ್ಲೀಟಾಗಿ ಮುಗಿಸ್ಬಿಟ್ಟಿದ್ದೀವಿ. 2 ದಿವಸದಲ್ಲಿ 2 ಎಕರೆ ಕುಯ್ಯೋದು ಅಂದರೆ ಎಷ್ಟು ಸುಲಭನಾ? ಇಲ್ಲ ತಾನೇ. ಎಷ್ಟು ದಿವಸ ಬೇಕಾಗುತ್ತೆ? ಒಳ್ಳೆ ಮೆಣಸಿದ್ದು ಎಲ್ಲ ಇದ್ದು ಏನಿಲ್ಲ ಅಂದರೆ 4-5 ದಿವಸ ಅಂತೂ ಬೇಕೇ ಬೇಕು. ಅದರಲ್ಲೂ ಕೂಡ ನಾವು 5-6 ಜನ ಸೇರ್ಕೊಂಡು ಬರೀ 2 ದಿವಸದ ಒಳಗೆ ಮುಗಿಸ್ಬಿಟ್ಟಿದ್ದೀವಿ. ಮೆಣಸು ಬಂದು ಏನಿಲ್ಲ ಅಂದರೆ 4 ಚೀಲ ಸಿಕ್ಕಿದೆ. 4 ಚೀಲ, ಅದು ಒಂದು 30 kg ಇರ್ಬೋದು ಒಂದೊಂದು ಚೀಲ, ಅಷ್ಟೇ ಸಿಕ್ಕಿರೋದು ನೋಡಿ. ಈ ಥರ ಪರಿಸ್ಥಿತಿ. ಪ್ರತಿ ಸತಿನೂ ಕೂಡ ನಾವು ಮಾಡೋ ತೋಟದಲ್ಲಿ ಎಲ್ಲದೂ ಕೂಡ ಲಾಭ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದೊಂದು ಸತಿ ಹಿಂಗೂ ಕೂಡ ಆಗುತ್ತೆ. ಇವಾಗ ಎಲ್ಲನೂ ಕೂಡ ಕುಯ್ದು ಎಲ್ಲ ಕೂಡ ಕಂಪ್ಲೀಟಾಗಿ ಮುಗೀತು. ಇವಾಗ ನಾವು ನಮ್ಮ ಜನಗಳೆಲ್ಲ ಕೂಡ ಊಟ ಮಾಡ್ತಾಯಿದ್ದಾರೆ. ಮಧ್ಯಾಹ್ನಕ್ಕೆ ಮುಗಿದೋಯ್ತು. ಹಾಗಾಗಿ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದಾರೆ. ಊಟ ಆದಮೇಲೆ ನಾವು ಎಲ್ಲ ಪೂರ್ತಿ ವರ್ಷಕ್ಕೆ ಕಂಪ್ಲೀಟಾಗಿ ಮೆಣಸಿನ ಆಟ ಕೂಡ ಮುಗ್ದೇ ಹೋಯ್ತು. ಇವತ್ತಿಗೆ ಲಾಸ್ಟ್ ಎಂಡು.
ಹಂಗಾಗಿ ಎಲ್ಲ ಕೂಡ ಎಣ್ಣೆ ಎಲ್ಲ ಇವತ್ತಕ್ಕೆಲ್ಲ ಕಾರಿಗೆಲ್ಲ ಕಟ್ಕೊತಾ ಇದ್ದೀವಿ. ನೀವು ಒಬ್ಸರ್ವ್ ಮಾಡ್ಬೋದು, ಕಾರ್ಗೆ ಓಮಿನಿಗೆ ಕಟ್ತಾ ಇದ್ದೀವಿ. ಏನಿಲ್ಲ ಅಂದರೂ 6 ಎಣ್ಣೆ ದೊಡ್ಡ ಎಣ್ಣೆ ಇದ್ದಾವೆ, ಅದ್ರ ಜೊತೆಗೆ ಸಣ್ಣ ಒಂದು 4 ಎಣ್ಣೆ ಇದ್ದಾವೆ, ಒಟ್ಟು 10 ಎಣ್ಣೆ ಇದ್ದಾವೆ. ಕಾರಿಗೆ ನಾವು ಮೇಲ್ಗಡೆ ಟಾಪಿಗೆ ಕ್ಯಾರಿಯರ್ ಹಾಕ್ಸಿರೋದ್ರಿಂದ ಚೆನ್ನಾಗಿ ನೀಟಾಗಿ ಕಟ್ಕೋಬೋದು. ಮತ್ತು ಯಾವುದೇ ಥರ ಎಣ್ಣೆಗಳು ಕೂಡ ಬೆಂಡೆ ಏನೋ ಆಗೋದಿಲ್ಲ. ನೀವು ಅದನ್ನು ಕೂಡ ಒಂದ್ಸತಿ ನೋಡ್ಬೋದು ವೀಡಿಯೋದಲ್ಲಿ, ಎಲ್ಲದೂ ಕೂಡ ಚೆನ್ನಾಗಿದೆ. ಆದರೆ ಬಲವಾಗಿ ಗಟ್ಟಿಗೆ ನೋಡಿಬಿಟ್ಟು ಕಟ್ಕೋಬೇಕು. ಏನಾದ್ರು ಅಪ್ಪಿತಪ್ಪಿ ಲೂಸಾಗಿ ಏನಾದ್ರು ಮಾಡಿದ್ವಿ ಅಂದರೆ ಮುಂದ್ಗಡೆ ಗ್ಲಾಸ್ ಬೇಕೋ ಏನಕ್ಕೋ ಬಿದ್ದು ಡ್ಯಾಮೇಜ್ ಬರುತ್ತೆ. ಹಾಗಾಗಿ ನಾವು ಯಾಕಂದರೆ ಇವತ್ತು ಮುಗಿಯುತ್ತೆ ಅಂತ ಎಸ್ಟಿಮೇಷನ್ ಹಾಕಿರಲಿಲ್ಲ, ಆದರೂ ಕೂಡ ಮುಗ್ದೋಯ್ತು. ಹಂಗಾಗಿ ಇವತ್ತು ಓಮಿನಿಗೆ ಕೂಡ ಎಲ್ಲ ಕಟ್ಕೊಂಡು ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. ಇದೆಲ್ಲ ಆಗ್ತಿದ್ದಂಗೆ ಏನೇನು ಮುಗ್ದೋಯ್ತಲ್ಲ, ಹಂಗಾಗಿ ಬೇಗ ಮನೆಗೆ ಬಂದಿದ್ವಿ. ಮತ್ತು ನಾವು ಇವಾಗ ಮನೆ ಹತ್ರ ನೋಡಿ ಎಲ್ಲ ಕೂಡ ನೆರಳಿಗೆ ಇಟ್ಟಿದ್ವಿ ಮೆಣಸಿಂದ ಮೂಟೆಗಳ. ಹಂಗಾಗಿ ಒಂದು ಮೆಣಸು ಬಿಡ್ಸೋಣ ಅಂತ ಹೇಳ್ಬಿಟ್ಟು ಮೆಣಸಿನ ಗಾಡಿನೂ ಕೂಡ ಕರೆಸಿದ್ವಿ. ನಾವು ಮೆಣಸಿನ ಮಿಷಿನ ಇಟ್ಕೊಂಡಿಲ್ಲ. ಮೆಣಸನ್ನ ನಾವು ಈಗ ಅಲ್ಲಿ ಇಟ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಯಾಕೆ ಹೊರ್ತಾ ಇದ್ದೀವಿ ಅಂತ ನೀವು ಒಂದ್ಸತಿ ಪ್ರಶ್ನೆನ ಮಾಡ್ಬೋದು ವೀಡಿಯೋದಲ್ಲಿ ನೋಡಿಬಿಟ್ಟು. ಯಾಕಪ್ಪ ಈ ಥರ ಮಾಡಿದ್ದೀವಿ ಅಂದರೆ, ಅಲ್ಲಿ ನೆರಳಲ್ಲಿ ಇಟ್ಟಿದ್ವಿ ಮನೆ ಶೆಡ್ಡಲ್ಲಿ. ಯಾಕಂದರೆ ಬಿಸಿಲು ಹೀಟಿಗೆ ಮೆಣಸೆಲ್ಲ ಒಳಗೆ ಚಿಲ್ದೊಳಗಿಟ್ಟಿರೋದ್ರಿಂದ ಬೆಂದೋಗುತ್ತೆ, ಸುಟ್ಟೋದಂಗೆ ಆಗ್ಬಿಡುತ್ತೆ, ಅವಾಗ ಲೈಟ್ ವೇಟ್ ಆಗುತ್ತೆ. ಆ ಕಾರಣದಿಂದ ನಾವು ಅಲ್ಲಿ ಸೈಡಾಗಿ ಇಟ್ಟಿದ್ವಿ ನೆರಳಲ್ಲಿ. ಇವಾಗ ಎಲ್ಲ ತೂಕ ಮಾಡಿಬಿಟ್ಟು ಈಗ ಎಲ್ಲ ಮಿಷಿನ್ ಹತ್ರಕ್ಕೆ ಒತ್ಕೋತಾ ಇದ್ದೀವಿ. ಈಗ ಫಸ್ಟೇ ಯಾಕೆ ತೂಕ ಮಾಡ್ತಿದ್ದೀವಿ ಅಂದರೆ, ಈಗ ಕಾಳು ಬಿಟ್ಟಾದ್ಮೇಲೆ ನಾವು ಸೀದಾ ಡೈರೆಕ್ಟ್ ಕಣಕ್ಕೆ ಒಣಗ್ತಿದ್ವಿ, ಕಣದೊಳಗೆ ಬಿಡ್ತಿರೋದಲ್ಲ, ಮತ್ತೆ ನಾವು ತುಂಬಿಟ್ಟು ತೂಕ ಮಾಡೋಕ್ಕಾಗೋದಿಲ್ಲ. ಇವಾಗಲೇ ತೂಕ ಮಾಡಿಬಿಟ್ರೆ ಗರಿ ಸಮೇತನೇ ಏನೂ ಆಗೋದಿಲ್ಲ. ಏನೊಂದು ಇಷ್ಟು ಕ್ವಿಂಟಲಿಗೆ ಇಷ್ಟು ಗರಿ ಅಂತ ಹೇಳ್ಬಿಟ್ಟು ಲೆಸ್ ಮಾಡ್ಕೋಬೋದು ಅಷ್ಟೇ, ಇನ್ನೇನು ತೊಂದರೆ ಏನಿಲ್ಲ. ಹಂಗಾಗಿ ಈ ಥರ ಮಾಡ್ತಾಯಿದ್ದೀವಿ. ತೂಕ ಮಾಡಿಬಿಟ್ಟು ಈಗ ಅಲ್ಲಿ ಇಡ್ತಾಯಿದ್ದೀವಿ, ಅಲ್ಲಿಂದ ಮಿಷಿನಿಗೆ ಹಾಕ್ಬಿಟ್ಟು ಬಿಡಿಸ್ತೀವಿ. ಮಿಷಿನಿಗೆ ಹಾಕಿ ಬಿಡಿಸ್ತಿದ್ದಂಗೆ ನೀವು ಮತ್ತೆ ಈಗ ನೋಡ್ತಾ ಇರ್ಬೋದು, ಕಾಳುಗಳೆಲ್ಲ ಕೂಡ ಬಿಡಿಸ್ತಿದ್ದೀವಿ, ಯಾವ ಥರ ಬರ್ತಾಯಿದೆ ಏನು ಅಂತ. ಕಾಳುಗಳೆಲ್ಲ ಕೂಡ ಬಿಡಿಸು ಕೂಡ ಆಯಿತು. ಇವಾಗ ಮತ್ತೆ ಗರಿನೂ ಕೂಡ ನಾವು ವಾಪಸ್ಸು ರಿಟರ್ನ್ ಹಾಕ್ತಾಯಿದ್ದೀವಿ. ಯಾಕೆ ಈ ಥರ ರಿಟರ್ನ್ ಗರಿನ ಹಾಕ್ತಾಯಿದ್ದೀವಿ ಅಂದರೆ, ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು. ಈಗ ಗರಿಗಳ ಜೊತೆ ಒಂದು ಸತಿ ಫಸ್ಟ್ ಕಾಳನ್ನ ಬಿಡಿಸ್ಬೇಕಾದ್ರೆ ಗರಿಗಳು ಬಂದಿರುತ್ತಲ್ಲ, ಅದರಲ್ಲಿ ಇನ್ನೂ ಒಂದು 5-6 ಕಾಳುಗಳು ಉಳಿದಿರುತ್ತೆ. ಆ ಕಾಳನ್ನ ಏನು ಮಾಡಬೇಕು ಅಂದರೆ, ನಾವು ಮತ್ತೆ ಗರಿ ಜೊತೆ ಬಂದಿರುತ್ತಲ್ಲ, ಅವಾಗ ಗರಿನ ನಾವು ರಿಟರ್ನ್ ಹಾಕ್ತೀವಿ ಮಿಷಿನಿಗೆ. ರಿಟರ್ನ್ ಹಾಕಿದಾಗ ಆ ಉಳಿದಿರೋ ಕಾಳುಗಳು ಕೂಡ ಬಿದ್ದೋಗುತ್ತೆ. ಈಗ ಕಾಳುಗಳೆಲ್ಲಿ ಬರುತ್ತೋ ಆ ಪ್ಲೇಸಲ್ಲಿ ಬಂದೇ ಬರುತ್ತೆ. ಮತ್ತು ಗರಿಗಳಿದ್ದು ಗರಿನೇ ಪೂರ್ತಿ ಇದಾಗ್ಬಿಟ್ಟು ಸಪ್ರೇಟಾಗಿ ಬರುತ್ತೆ. ಆವಾಗ ಗರಿಗಳಲ್ಲಿ ಒಂದೇ ಒಂದು ಕಾಳುಗಳು ಕೂಡ ಇರೋದಿಲ್ಲ. ನಾವು ಮತ್ತೆ ಗರಿಗಳನ್ನ ನೆನೆಸ್ಬೇಕು, ಒಣಾಕಬೇಕು, ಕಾಳನ್ನೆಲ್ಲ ಇದು ನೋಡಿಬಿಟ್ಟು ಕೈಯಲ್ಲಿ ಬಿಡಿಸ್ಬೇಕು ಅನ್ನೋ ತೊಂದರೆನೇ ಇರೋದಿಲ್ಲ. ಇದೇ ಥರ 2 ಸತಿ ಗರಿಗಳನ್ನ ಬಿಡಿಸಿದ್ವಿ ಅಂದರೆ, ಫಸ್ಟು ಒಂದು ಕಾಳು ಬಿಡಿಸ್ಬೇಕಾದ್ರೆ ಬಂದಿರುತ್ತೆ, ಅದಾದ ನಂತರ ಮತ್ತೆ ರಿಟರ್ನ್ ಹಾಕಿ ಬಿಡಿಸಿದ್ವಿ ಅಂದರೆ ನಾವು ಮತ್ತೆ ಗರಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಇರೋದಿಲ್ಲ. ಅದನ್ನು ಹಾಗೆ ಕೊಡಕ್ಕೆ ನಾವು ಸೀದಾ ತೆಗೆದುಬಿಟ್ಟು ಎಸಿಬೋದು. ಮತ್ತು ಗರಿಗಳದ್ದು ಇನ್ಯಾವುದೇ ಥರ ಕೆಲಸನೇ ಇರೋದಿಲ್ಲ. ಇದು ಕೂಡ ತುಂಬ ಈಸಿ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷವೂ ಕೂಡ ಹೀಗೆ ಮಾಡ್ತೀವಿ. ಗರಿಗಳನ್ನ 2 ಸತಿ ಬಿಡಿಸ್ಬಿಡ್ತೀವಿ, ಆವಾಗ ಕಂಪ್ಲೀಟ್ ಎಲ್ಲ ಕೆಲಸನೂ ಕೂಡ ಮುಗಿದೋಗ್ಬಿಡುತ್ತೆ. ಇನ್ನೇನಿದ್ರು ಮೆಣಸು ಏನು ಒಣಗುತ್ತೋ ಅದನ್ನು ಮಾತ್ರ ನಾವು ಕ್ಲೀನ್ ಮಾಡೋಕ್ಕೆ ಉಳಿಯುತ್ತೆ ನಮಗೆ. ಹಾಗಾಗಿ ನಾವು ಈ ಥರ ಐಡಿಯಾನ ಮಾಡಿದ್ದೀವಿ. ನೀವು ಕೂಡ ಯಾರು ಈ ಥರ ಐಡಿಯಾ ಮಾಡ್ತಿದ್ರೆ ನಿಮಗೆ ಹೇಗೆ ಅನಿಸ್ತಾ ಇದೆ, ಮತ್ತು ಇದು ಮಾಡೋದ್ರಿಂದ ಬೆಸ್ಟ್ ಅನಿಸುತ್ತೆ ಏನೋ ಕಮೆಂಟ್ನ ಮಾಡಿ. ಅಥವಾ ಇನ್ನೂ ಯಾರಿಗೆ ಈ ಥರ ಐಡಿಯಾ ಗೊತ್ತಿಲ್ವೋ ಅವರು ಕೂಡ ಈ ಥರ ಹೊಸ ಐಡಿಯಾನ ಕೂಡ ಟ್ರೈ ಮಾಡಿ. ಆವಾಗ ನಿಮಗೂ ಕೂಡ ಇದರಿಂದ ಏನು ಬೆನಿಫಿಟ್ ಇದೆ, ಮತ್ತು ಇದು ಮಾಡೋದ್ರಿಂದ ಬೆಸ್ಟಾ ಅಥವಾ ಹೆಂಗೆ ಏನೋ ಅನ್ನೋದು ಕೂಡ ನಿಮಗೂ ಕೂಡ ತಿಳಿಯುತ್ತೆ. ಅಂತೂ ಇಂತೂ ನಾವು ಎಲ್ಲ ಕಡೆಯೂ ಕಂಪ್ಲೀಟಾಗಿ ಮೆಣಸೆಲ್ಲ ಕೊಯ್ದು ಮುಗಿಸ್ಕೊಂಡ್ವಿ. ಈ ವರ್ಷದ ಮೆಣಸಿನ ಆಟ ಅಂತೂ ಕಂಪ್ಲೀಟಾಗಿ ಮುಗ್ದಾಯಿತು. ಇನ್ನೇನಿದ್ರೆ ಈಗ ಮೆಣಸು ಬಿಡಿಸಿ ಒಣಾಕಿದ್ದೀವಲ್ಲ, ಅದನ್ನು ಕ್ಲೀನ್ ಮಾಡಿಬಿಟ್ಟು ಜಲ್ಸ್ಬಿಟ್ಟು ಮಾರಿದ್ರೆ ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಕೂಡ ಮೆಣಸಿಂದು ಮುಗೀತು. ಇನ್ನೇನಿದ್ರು ಹೊಸ ಬೆಳೆ ಬೆಳಿಬೇಕು ಅಷ್ಟೇ. ಹಾಗಾಗಿ ನಾವು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮಗೇನಾದ್ರು ಈ ವಿಡಿಯೋ ಯೂಸ್ಫುಲ್ ಅನಿಸ್ತು ಅಂದರೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಕಾಫಿ ಪ್ಲಾಂಟರ್ಸ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಕೂಡ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮಗೆ ಇದೇ ಥರ ಯಾವ್ದಾದ್ರು ಬೇರೆ ರಿಲೇಟೆಡ್ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ ಕೂಡ ಹಾಕಿರ್ತೀವಿ, ಪ್ರತಿಯೊಬ್ಬರು ಕೂಡ ಹೋಗಿ ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್.